ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಮಿನಿ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಆಚೆ ಬಂದು ನೋಡಿದ್ರೆ ಫುಲ್ಲು ಬಿಸಿಲು ಸಖತ್ತಾಗಿ ಹೊಡಿತಾಯಿತ್ತು. ಇರಲಿ ಅಂತ ಅಂದ್ಬಿಟ್ಟು ಹಲ್ಲುಜ್ಜಿಲ್ದೆಲ್ಲ ಆದಮೇಲೆ ಸೈಕಲ್ ತಗೊಂಡು ನರಸಿಂಹರಾಜು ಅವ್ರ ಮನೆ ಹತ್ರಕ್ಕೆ ಹೋದೆ. ಫುಲ್ಲು ಮಲ್ಕೊಂಬಿಟ್ಟಿದ್ರು. ಎಷ್ಟು ಎದ್ದೇಳ್ಸಿದ್ರು ಎದ್ದೇಳ್ತಾ ಇರಲಿಲ್ಲ. ಅದಕ್ಕೆ ವಾಪಸ್ ಬಸ್ ಸ್ಟ್ಯಾಂಡ್ ಬಂದು ಹುಡುಗರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಸು ತೊಳೆಕ್ ಹೋಗಿದ್ದಾರೆ, ಆದ್ರೂ ಬಂದು ನಮ್ಮ ವೇದವ್ರಿಗೆ ಚೂಡಿದೆ. ನಾವು ಬೇಗ ಹಾಸ್ಪಿಟಲ್ ಕರ್ಕೋಬೇಕು ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇಲ್ಲಿ ನಮ್ಮ ಫ್ರೆಂಡ್ ಇದ್ಕೊಂಡು ಬರೋಕಾರಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತಂದ. ಹಂಗೆ ನಾವಿಬ್ರು ಒಂದು ರೌಂಡ್ ಹೋದ್ರೆ ನಾನು ಒಂದು ಸ್ವಲ್ಪ ಹೊತ್ತು ಓಡಿಸ್ಬಿಟ್ಟು ಸ್ನಾನ ಮಾಡಬೇಕು ಅಂತ ಮನೆಗೆ ಬಂದು ಸ್ನಾನ ಮಾಡಕ್ಕೆ ಹೋದೆ. ಹಂಗೆ ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬಂದೆ. ಊಟ ಎಲ್ಲ ತಿಂದಿದ್ದಾದ್ಮೇಲೆ ನಾವು ಗಾಡಿ ಬಿಟ್ವಿ ವ್ಲಾಗ್ ಮಾಡಬೇಕು ಅಂತ. ಕಟೇರಮ್ಮ ದೇವಸ್ಥಾನ. ಇದು ವ್ಲಾಗು ಫುಲ್ ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ರಿ. ಗಿಟ್ ಲೈವ್ ಆ್ಯಂಡ್ ಬ್ಲಾಗ್ಸ್ ಅಂತ ಚಾನಲ್ ಹೆಸರು. ಎಲ್ಲ ಆಯಿತು ಅಂತ ವ್ಲಾಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ.